ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಹದೀಸ್ ಬೆಳಕಿಗೆ ಸ್ವಾಗತ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅತ್ಯಮೂಲ್ಯವಾದುದು, ಆದರೆ ಇಂದಿನ ಕಾಲದಲ್ಲಿ ಅತಿ ಕಡೆಗಣಿಸುತ್ತಿರುವಂತಹ ವಿಷಯವಾಗಿದೆ ಸಮಯ. ಸಮಯವು ಅದೊಂದು ಮಂಜುಗಡ್ಡೆ ಇದ್ದಂತೆ. ಮಂಜುಗಡ್ಡೆ ಕರಗ್ತಲೇ ಇರ್ತದೆ. ಅದೇ ರೀತಿ ಸಮಯವು ಕೂಡ ಅದು ಹೀಗೆ ಹೋಗ್ತಲೇ ಇರ್ತದೆ. ನಾವದರ ಬೆನ್ನತ್ತದಿದ್ದರೆ ಆ ಸಮಯವು ಕಳೆದು ಹೋಗ್ತದೆ. ಮನುಷ್ಯನಿಗೆ ಹಣ ಕಳೆದು ಹೋದರೆ ಬಳಿಕ ಸಂಪಾದಿಸಬಹುದು. ಹೀಗೆ ಜೀವನದಲ್ಲಿ ಹಲವು ವಿಷಯಗಳು ಮರಳಿ ಸಂಪಾದಿಸಬಹುದಾದ ವಿಷಯಗಳಾಗಿದೆ. ಆದರೆ ಒಮ್ಮೆ ಕಳೆದು ಹೋದ ಸಮಯ ಆ ಬಳಿಕ ಎಷ್ಟೇ ಹೊತ್ತಾದರೂ ಕೂಡ ಮರಳಿ ಸಿಗುವುದಿಲ್ಲ. ಹೀಗಾಗಿ ಸಮಯವನ್ನು, ಅದರ ಮಹತ್ವವನ್ನು ಅರಿತು ಆ ಸಮಯವನ್ನು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಸದ್ಬಳಕೆ ಮಾಡಬೇಕಾದ ಅಗತ್ಯತೆ ಖಂಡಿತವಾಗಿಯೂ ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೆ. ಉಲಮಾಗಳು ಅವರ ಸಮಯವನ್ನು ಇಲ್ಮಿಗಾಗಿ, ಅದೇ ರೀತಿ ಇನ್ನಿತರು ಅವರ ಬಹಳ ಅಮೂಲ್ಯವಾದ ಸಮಯಗಳನ್ನು ಉತ್ತಮ ಕಾರ್ಯಗಳಿಗಾಗಿ ಸದ್ಬಳಕೆ ಮಾಡಬೇಕಾದದ್ದು ವಿಶ್ವಾಸಿಯ ಕಡ್ಡಾಯ ಕಾರ್ಯಗಳಲ್ಲೊಂದಾಗಿದೆ. ಕಾರಣ, ಅಲ್ಲಾಹನು ನಮ್ಮಲ್ಲಿ ಪ್ರಶ್ನಿಸುವಂತಹ ಹಲವು ಕಾರ್ಯಗಳಲ್ಲೊಂದು ನಮ್ಮ ಈ ಸಮಯ ಎನ್ನುವುದು. ನಿನ್ನ ಸಮಯವನ್ನು ಯಾವುದಕ್ಕೆ ಬೇಕಾಗಿ ಖರ್ಚು ಮಾಡಿದೆ, ನಿನ್ನ ಸಮಯದಲ್ಲಿ ನೀನು ಯಾವ ನನಗಿಷ್ಟವಾಗುವಂತಹ ಕಾರ್ಯಗಳನ್ನು ಮಾಡಿದೆ, ನಿನ್ನ ಸಮಯವನ್ನು ಯಾವುದಕ್ಕೆಲ್ಲ ನೀನು ವ್ಯಯಿಸಿದೆ ಎನ್ನುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಿದೆ. ಹೀಗಾಗಿ ನಮ್ಮ ಸಮಯವನ್ನು, ನಮ್ಮ ಈ ಅಮೂಲ್ಯವಾದ, ಅತ್ಯಮೂಲ್ಯವಾದ ಈ ಸಮಯವನ್ನು ಉತ್ತಮ ಕಾರ್ಯಗಳು ಬೇಕಾಗಿ ಸದ್ಬಳಕೆ ಮಾಡಬೇಕಾದದ್ದು ನಿಮ್ಮೆಲ್ಲರ ಪ್ರತಿಯೋರ್ವರ ಕಡ್ಡಾಯ ಕಾರ್ಯಗಳಲ್ಲೊಂದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರ ಜೀವನವನ್ನು ನೋಡುವಾಗ ಅಥವಾ ಪೂರ್ವಿಕರ ಜೀವನದ ಯಶೋಗಾಥೆಯನ್ನು ಓದುವಾಗ ಅವರೆಲ್ಲರೂ ಕೂಡ ಸಮಯಕ್ಕೆ ಬೇಕಾಗಿ ಎಷ್ಟು ಆ ಮಹತ್ವವನ್ನು ನೀಡುತ್ತಿದ್ದರು ಎನ್ನುವುದನ್ನು ನಮಗೆ ಮನಗಾಣಬಹುದಾಗಿದೆ. ಆ ಜೀವನ ಚರಿತ್ರೆಗಳನ್ನು ಓದಿ ಆ ಒಂದು ಉತ್ತಮವಾದ ಮೌಲ್ಯವನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಪ್ರೀತಿಯ ಸ್ನೇಹಿತರೆ, ಇಸ್ಲಾಮಿನಲ್ಲಿ ಸಮಯವನ್ನು ನೋಡುವಾಗ ಇಸ್ಲಾಂ ಸಮಯಕ್ಕೆ ಬಹಳವಾದ ಮಹತ್ವಗಳನ್ನು ನೀಡಿದ ಸಂಗತಿಗಳಲ್ಲೊಂದು ಸಮಯ ಎನ್ನುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನಿಅಮತಾನಿ ಮಗ್ಬೂನುನ್ ಫೀಹಿಮಾ ಕಸೀರುಂ ಮಿನನ್ ನಾಸ್. ಅಧಿಕ ಜನರು ಕೂಡ ಅತ್ಯಂತ ನಿರ್ಲಕ್ಷ್ಯವಾಗಿ ಕಾಣುವ ಅಥವಾ ಅತ್ಯಂತ ನಷ್ಟ ಅನುಭವಿಸುವ ಎರಡು ಸಂಗತಿಗಳಿದೆ. ಅವರು ವಂಚಿಸಲ್ಪಡುವಂತಹ ಎರಡು ವಿಷಯಗಳಿದೆ. ಅಸ್ವಿಹತು ಅಲ್ ಫರಾಗ್, ಅವರ ಆರೋಗ್ಯ ಮತ್ತು ಅವರ ಈ ಟೈಮ್, ಈ ವಕ್ತ್ ಎನ್ನುವುದನ್ನು ಅವರು ಬಹಳ ಕಡೆಗಣಿಸ್ತಿದ್ದಾರೆ. ಆದ್ದರಿಂದ ಅವರು ಆ ಎರಡು ಸಂಗತಿಗಳನ್ನು ಜೀವನದಲ್ಲಿ ಅತಿ ಅಮೂಲ್ಯವಾದ ವಿಷಯವೊಂದು ಮನವರಿಕೆ ಮಾಡಿ ಆ ರೀತಿ ಅದನ್ನು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಸದ್ಬಳಕೆ ಮಾಡಬೇಕಿದೆ ಎನ್ನುವುದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತಿನ ತಾತ್ಪರ್ಯ. ಇನ್ನು ಕುರ್ಆನನ್ನು ನೋಡುವುದಾದರೆ ಕುರ್ಆನ್ ಹಲವು ವಿಷಯಗಳ ಕುರಿತು ಆಣೆ ಹಾಕಿ ಹೇಳಿದೆ. ಕುರ್ಆನ್ ವಲ್ ಅಸ್ರ್ ಇನ್ನಲ್ ಇನ್ಸಾನ ಲಫೀ ಖುಸುರ್, ಈ ರೀತಿ ವಲ್ಲುಹಾ ವಲ್ ಫಜ್ರ್ ವಲಯಾಲಿನ್ ಅಶ್ರ್, ಈ ರೀತಿ ಹಲವಾರು ವಿಷಯಗಳಲ್ಲಿ ಕುರ್ಆನ್ ಸತ್ಯ ಹಾಕಿ ಆಣೆ ಹಾಕಿ ಹೇಳಿದೆ. ಈ ಆಣೆ ಹಾಕಿ ಹೇಳುವುದಂದರೆ ಯಾವುದರ ಮೇಲೆ ಆಣೆ ಹಾಕಿ ಹೇಳ್ತಾನೋ ಅಲ್ಲಾಹನು ಅದಕ್ಕೆ ಬಹಳ ಮಹತ್ವವಿದೆ ಎನ್ನುವುದನ್ನು ಸೂಚಿಸಲಿಕ್ಕೆ ಬೇಕಾಗಿ ಅರಬಿಗಳ ಕಾವ್ಯ ಶೈಲಿಯಾದ ಈ ಆಣೆ ಹಾಕಿ ಹೇಳುವುದನ್ನು ಕುರ್ಆನಲ್ಲಿ ಕೂಡ ಹೇಳಲಾಗಿದೆ. ಈ ರೀತಿ ಅಲ್ಲಾಹನು ಆಣೆ ಹಾಕಿದ ಸಂಗತಿಗಳಲ್ಲೊಂದು ಈ ಸಮಯವೆನ್ನುವುದು. ಅಲ್ಲಾಹನು ನೀಡಿದಂತಹ, ಮನುಷ್ಯನಿಗೆ ನೀಡಿದಂತಹ ಅತೀ ದೊಡ್ಡ ಅನುಗ್ರಹಗಳಲ್ಲೊಂದಾಗಿದೆ ಈ ಸಮಯ, ಟೈಮ್ ಎನ್ನುವುದು. ಆದ್ದರಿಂದ ಈ ಸಮಯವನ್ನು, ಈ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಕಲಿಬೇಕಾಗಿದೆ. ಜೀವನದಲ್ಲಿ ಯಾರೆಲ್ಲ ಯಶಸ್ಸನ್ನು ಹೊಂದಿದ್ದಾರೋ ಅವರ ಜೀವನ ಚರಿತ್ರೆಗಳನ್ನು ನೋಡಿದಾಗ ಮನದಟ್ಟಾಗುವ ವಿಷಯ, ಅವರು ಸಮಯವನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ರು. ಟೈಮನ್ನು ವಿನಾಕಾರಣ ವ್ಯರ್ಥ ಮಾಡ್ತಿರಲಿಲ್ಲ. ಅವರ ಸಮಯ ಮೊತ್ತವನ್ನು ಕೂಡ, ಸಮಯವನ್ನು ಅವರ ಗುರಿ ಏನಾಗಿತ್ತೋ ಅದಕ್ಕೆ ಬೇಕಾಗಿ ಅವರು ವ್ಯಯಿಸ್ತಿದ್ದರು ಎನ್ನುವುದನ್ನು ನಮಗೆ
ಮನಗಾಣಬಹುದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಅತಿಯಾಗಿ ಇಂದಿನ ತಲೆಮಾರು ನೋಡುವಾಗ ಮೊಬೈಲ್ ರೀಲ್ಗಳಿಂದ ನಮ್ಮ ಸಮಯವು ಕೊಲ್ಲಲ್ಪಡುತ್ತಿದೆ. ನಾವೇ ನಮ್ಮ ಸಮಯವನ್ನು ಕೊಲ್ತಿದ್ದೇವೆ. ಸಮಯಕ್ಕೆ ಸಮಯವಿಲ್ಲ ಎನ್ನುವಂತಹ ಮಾತಿದೆ. ಪ್ರತ್ಯೇಕವಾಗಿ ಭಾರತೀಯರಾದ ನಾವು ಜಗತ್ತಿನ ಹಲವು ರಾಷ್ಟ್ರಗಳು ಅವರ ಸಮಯವನ್ನು ಅವರು ಅತ್ಯಮೂಲ್ಯ ಅಂಶವಾಗಿ ಪರಿಗಣಿಸಿ ಆ ಸಮಯವನ್ನು ಅವರು ಬಳಕೆ ಮಾಡ್ತಾರೆ. ಆದರೆ ಭಾರತೀಯರಾದ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ, ರೀಲ್ಸ್ಗಳಲ್ಲಿ ಈ ರೀತಿಯಾಗಿ ನಾವು ಸಮಯವನ್ನು ನಾವು ಕೊಲ್ತಿದ್ದೇವೆ. ಒಂದು ಬಾರಿ ಪ್ರವಾಸಕ್ಕೆಂದು ಹೋದ ಪ್ರವಾಸಿಯೊಬ್ಬನಲ್ಲಿ ಭಾರತದ ಹೊರಗಿನ ದೇಶದಲ್ಲಿ ಅಲ್ಲಿ ಅವರು ನಿರ್ದೇಶಗಳನ್ನು ನೀಡುವ ಹಾಗೆ ಹೇಳ್ತಾರೆ, ನಾಳೆ ಕ್ಲಪ್ತ ಸಮಯ 1 ಗಂಟೆಗೆ ನಮ್ಮ ಯಾತ್ರೆ ಪ್ರಾರಂಭಗೊಳ್ಳುತ್ತದೆ. ಆ ಬಳಿಕ ಭಾರತೀಯರತ್ತ ತಿರುಗಿ ಭಾರತೀಯರ 1 ಗಂಟೆಯಲ್ಲ, ಬದಲಾಗಿ ಕ್ಲಪ್ತ ಸಮಯ 1 ಅಂತ ಹೇಳ್ತಾರೆ. ಇದರ ಅರ್ಥ ಭಾರತೀಯರಾದ ನಾವು ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳಲ್ಲಿದೆ. ನಾವು ನಮ್ಮ ಭಾರತ ವಿಷಯವನ್ನು ನೋಡುವುದಾದರೆ ನಾವು ಸಮಯಕ್ಕೆ ಬೇಕಾದ ಮಹತ್ವಗಳನ್ನು ನಾವು ನೀಡುತ್ತಿಲ್ಲ ಎನ್ನುವುದಾಗಿದೆ. ನಮ್ಮ ಟ್ರೈನ್ಗಳ ವಿಷಯಗಳನ್ನು ನೋಡುವುದಾದರೂ ಕೂಡ ಟ್ರೈನ್ಗಳು ಯಾವತ್ತೂ ಕೂಡ ಡಿಲೇ ಆಗಿಯೇ ಬರುವುದು. ಸರಿಯಾದ ಸಮಯಕ್ಕೆ ಟ್ರೈನ್ಗಳು ಬರುವುದು ಬಹಳ 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 ವಿರಳ. ಹೇಳ್ತಾ ಬಂದದ್ದು ನಮ್ಮ ಭಾರತೀಯರು ನಾವು ನಮ್ಮ ಸಮಯವನ್ನು ದೊಡ್ಡ ವಿಷಯವಾಗಿ ಪರಿಗಣಿಸಿ ಅದರ ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಯಬೇಕಾಗಿದೆ ಎನ್ನುವುದಾಗಿದೆ ಹೇಳ್ತಾ ಬಂದದ್ದು. ಇಸ್ಲಾಂ ಕಲಿಸುವ 5 ವಿಷಯಗಳು. ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ಇಗ್ತನಿಮ್ ಖಮ್ಸನ್ ಕಬಲ ಖಮ್ಸ್. 5 ವಿಷಯಗಳನ್ನು ನೀಡು, 5 ವಿಷಯಗಳು ನಷ್ಟ ಹೊಂದುವ ಮೊದಲು ನೀನು ಆ 5 ವಿಷಯಗಳನ್ನು ಮಾಡಿಬಿಡು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ. ಅದರಲ್ಲಿ ಮೊದಲನೆಯದು ಶಬಾಬಕ ಕಬಲ ಹರಮಿಕ್. ನಿನ್ನ ವೃದ್ಧಾಪ್ಯದ ಮೊದಲು ನಿನ್ನ ಯುವತ್ವವನ್ನು, ನಿನ್ನ ಯೌವನವನ್ನು ನೀನು ಉತ್ತಮ ಕೆಲಸಗಳಿಗೆ ಬೇಕಾಗಿ ನೀನು ಖರ್ಚು ಮಾಡು, ವ್ಯಯಿಸು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ. ವೃದ್ಧಾಪ್ಯ ಬಂದ ಬಳಿಕ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಎಂದು ಏನು ಮಾಡಿದರೂ ಕೂಡ ಆ ಬಳಿಕ ಆ ವಿಚಾರಗಳು ನಮಗೆ ಮಾಡಲು ಸಾಧ್ಯವಾಗಬೇಕೆಂದಿಲ್ಲ. ಆದ್ದರಿಂದ ನಮ್ಮ ಈ ಯುವತ್ವದಲ್ಲಿ, ಈ ಯೌವನದಲ್ಲಿ, ಈ ರಕ್ತವು ಬಿಸಿಯಾಗಿರುವಾಗ ನಾವು ನಮ್ಮ ಈ ಯೌವನವನ್ನು ಉತ್ತಮ ಕೆಲಸಗಳಿಗೆ ಬೇಕಾಗಿ ಖರ್ಚು ಮಾಡಬೇಕು. ಅದೇ ರೀತಿ ವಸಿಹತಕ ಕಬಲ ಸಕಮಿಕ್. ರೋಗ ಬರುವ ಮೊದಲು ನಿನ್ನ ಆರೋಗ್ಯವನ್ನು ನೀನು ಉತ್ತಮ ಕಾರ್ಯಗಳೇ ಬೇಕಾಗಿ ಬಳಕೆ ಮಾಡಬೇಕು. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಬಂದದ್ದು 5 ವಿಷಯಗಳು. ಈ 5 ಶಿಸ್ತುಗಳು ನಿನ್ನ ಜೀವನದಲ್ಲಿ ನೀನು ಪಾಲಿಸಬೇಕು. ಅದರಲ್ಲಿ 1ನೇದ್ದು ಶಬಾಬಕ ಕಬಲ ಹರಮಿಕ್, 2ನೇದ್ದು ವಸಿಹತಕ ಕಬಲ ಸಕಮಿಕ್. ನಿನ್ನ ಅನಾರೋಗ್ಯದ ಮೊದಲು ನಿನ್ನ ಆರೋಗ್ಯವನ್ನು ನೀನು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಖರ್ಚು ಮಾಡಬೇಕು. 3ನೇದ್ದು ವಗಿನಾಕ ಕಬಲ ಫಕ್ರಿಕ್. ನಿನ್ನ ಐಶ್ವರ್ಯವನ್ನು ನೀನು ದಾರಿದ್ರ್ಯದ ಮೊದಲು ನೀನು ಖರ್ಚು ಮಾಡಬೇಕು ಎಂದು ಇಸ್ಲಾಂ ಕಲಿಸಿಕೊಡ್ತಾ ಇದೆ. ಅದರಲ್ಲಾಗಿದೆ 4ನೇದಾಗಿದೆ ಫರಾಗಕ ಕಬಲ ಶುಗಲಿಕ್. ನಿನ್ನ ಬ್ಯುಸಿ ಶೆಡ್ಯೂಲ್ಗಳ ಬರುವ ಮೊದಲು ನಿನ್ನ ಈ ಸುಮ್ಮನೆ ಇರುವಂತಹ ಈ ಸಮಯಗಳನ್ನು, ಫರಾಗ್ ಸಮಯಗಳನ್ನು ನೀನು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ನೀನು ಖರ್ಚು ಮಾಡಬೇಕು. ನಾನು ಹೇಳಿದಂತೆ ಇಸ್ಲಾಮಿನವರಾಗಿರಲಿ, ಹೊರಗಿನವರಾಗಿರಲಿ, ಜೀವನದಲ್ಲಿ ಯಶಸ್ಸನ್ನು ಪಡೆದವರ ಜೀವನಗಾಥೆಗಳನ್ನು ಓದುವಾಗ ನಮಗೆ ಮನದಟ್ಟಾಗುವ ವಿಷಯ ಅವರು ಸಮಯವನ್ನು ಸರಿಯಾಗಿ ಪಾಲನೆ ಮಾಡ್ತಿದ್ದರು ಎನ್ನುವುದಾಗಿದೆ. ಯಹ್ಯಾ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಅವರ ಸಂಪೂರ್ಣ ಸಮಯವನ್ನು ಕೂಡ ಅವರು ಇಲ್ಮಿಗಾಗಿ, ಜ್ಞಾನ ಸಂಪಾದನೆಗಾಗಿ ಮೀಸಲಿಟ್ಟವರು. ಆ ರೀತಿ ಯಹ್ಯಾ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಅವರೊಂದಿಗೆ ಒಬ್ಬರು ಮಾತನಾಡಲಿಕ್ಕೆ ಬಂದಾಗ ಹೇಳ್ತಾರೆ, ನಿನಗೆ ಆ ಸೂರ್ಯನನ್ನು ಹಿಡಿದಿಡಲಿಕ್ಕೆ ಸಾಧ್ಯವಾಗುವುದಾದರೆ ಹಿಡಿದಿರು, ನಾವು ಮಾತನಾಡುವ ಅಂತ. ಯಹ್ಯಾ ರಲಿಯಲ್ಲಾಹು ಅನ್ಹು ಹೇಳುವುದು, ನಿನಗೆ ಆ ಸೂರ್ಯನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗುವುದಾದರೆ ಆ ಸೂರ್ಯನನ್ನು ಹಿಡಿದಿಟ್ಟುಕೊಳ್ಳು, ನಮಗೆ ಮಾತನಾಡುವ ಎಂದು ಹೇಳಿದರೆ ಸಮಯಕ್ಕೆ ಅವರು ಅಷ್ಟಾಗಿ ಮಹತ್ವವನ್ನು ನೀಡುತ್ತಿದ್ದರು ಎನ್ನುವುದಾಗಿದೆ. ಅದೇ ರೀತಿ ಯಹ್ಯ ಇಬ್ನ್ ಯঈಶ್ ರಲಿಯಲ್ಲಾಹು ಅನ್ಹು ಕೂಡ ಅವರ ಸಂಪೂರ್ಣ ಸಮಯವನ್ನು ಜ್ಞಾನಕ್ಕಾಗಿ ಮೀಸಲಿಟ್ಟವರು. ಅವರು ತಿನ್ನುವುದು ಕೂಡ ಅವರ ಸ್ವಂತವಾಗಿ ತಿನ್ನುವುದಲ್ಲ, ಬದಲಾಗಿ ಅವರ ಈ ಇಲ್ಮಿಗಾಗಿ, ಈ ಜ್ಞಾನದ ಈ ಸಮಯದಲ್ಲಿ, ಜ್ಞಾನಕ್ಕಾಗಿ ಮೀಸಲಿಟ್ಟ ಸಮಯದಲ್ಲಿ ಅವರ ಸಹೋದರಿ ಬಂದು ಅವರಿಗೆ ಬಾಯಿ ತುತ್ತು ನೀಡುತ್ತಿದ್ದರು. ತಿನ್ನಲಿಕ್ಕೂ ಕೂಡ ಸಮಯ ಖರ್ಚು ಮಾಡದಂತಹ ಮಹಾತ್ಮರುಗಳು, ದೊಡ್ಡ ದೊಡ್ಡ ಮಹಾನರುಗಳು ನಮ್ಮಲ್ಲಿ ಕಳೆದು ಹೋಗಿದ್ದಾರೆ. ಆದ್ದರಿಂದ ಅವರ ಜೀವನದಲ್ಲಿ ಅವರು ಪಾಲಿಸಿದಂತಹ ಈ ಸಮಯದ ಮಹತ್ವಗಳನ್ನು, ಈ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಕೂಡ ಕಲಿಯಬೇಕಾಗಿದೆ. ಇಸ್ಲಾಂ ಕಲಿಸಿಕೊಡುವ ಅತಿ ದೊಡ್ಡ
ಪಾಠಗಳಲ್ಲಿ ಸಮಯವನ್ನು ಪಾಲಿಸಬೇಕಾದದ್ದು ಕೂಡ ಒಂದು. ಇಂದು ಇಸ್ಲಾಮಿನಲ್ಲಿ ಪಂಚಕರ್ಮಗಳಾದ, ಇಸ್ಲಾಮಿನಲ್ಲಿ ಕಡ್ಡಾಯವಾದ 5 ವಕ್ತ ನಮಾಜ್, ಅದು ನಿಗದಿತ ಸಮಯವಿದೆ. ಫಜ್ರ್ ನಮಾಜ್ ಮಾಡಲಿಕ್ಕೆ ನಿಗದಿತವಾದ ಸಮಯವಿದೆ, ದುಹುರ್ ನಮಾಜ್ ಮಾಡಲಿಕ್ಕೆ ನಿಗದಿತವಾದ ಸಮಯ ಇದೆ. ಹೀಗೆ ಅಸುರ್, ಮಗರಿಬ, ಇಶಾ, ಹೀಗೆ 5 ವಕ್ತುಗಳಿಗೂ ಕೂಡ ಇಸ್ಲಾಂ ನಿಗದಿತವಾದ ಸಮಯವನ್ನು ಇಟ್ಟಿದೆ. ಈ ನಿಟ್ಟಿನಲ್ಲಿ ಇಸ್ಲಾಮಿನಲ್ಲಿ ಸಮಯಕ್ಕೆ ಬಹಳವಾದ ಮಹತ್ವ ನೀಡಿದೆ. ಆ ಸಮಯವನ್ನು ಪಾಲಿಸಬೇಕಾದ ಅಗತ್ಯತೆ ಕೂಡ ನಮಗೆ ಇದೆ. ಇಂದಿನ ಕಾಲದಲ್ಲಿ ಈ ಸಮಯ ಕಳ್ಳರು ಎಂದು ವಿಶ್ಲೇಷಿಸಲ್ಪಡಬಹುದಾದಂತಹ 4 ಸಂಗತಿಗಳಿದೆ. ಒಂದನೆಯದು ಈ ಮೊಬೈಲ್ಗಳಾಗಿದೆ. ಮೊಬೈಲ್ಗಳಿಂದ ಮಾನವನ ಅಮೂಲ್ಯವಾದ ಟೈಮ್ ಈಸ್ ಪ್ರೀಶಿಯಸ್, ಟೈಮ್ ಎನ್ನುವುದು ಅತ್ಯಮೂಲ್ಯ ಸಂಗತಿ. ಈ ಅತ್ಯಮೂಲ್ಯವಾದ ಈ ಟೈಮನ್ನು ಕೊಲ್ಲುವಂತಹ 4 ಕಳ್ಳರುಗಳಲ್ಲಿ ಒಂದು ನಮ್ಮ ಈ ಮೊಬೈಲ್. ಎರಡನೆಯದು ಗಾಸಿಪ್ ಅಂತ ಹೇಳ್ಬೋದು. ಮೂರನೆಯದು ಆಮೇಲೆ, ನಾಳೆ 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 ಎನ್ನುವಂತಹ ಸ್ವಭಾವ. ನಾಲ್ಕನೇದು ಉದ್ದೇಶವಿಲ್ಲದ ಬದುಕು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಗುರಿ ಎನ್ನುವುದು ಒಂದು ಬೇಕೇ ಬೇಕಾದ ಅಂಶ. ಎಲ್ರಿಗೂ ಕೂಡ ಗುರಿ ಎನ್ನುವುದು ಬೇಕೇ. ಗುರಿ ಇದ್ದಾಗ ಮಾತ್ರ ಮಾನವನು ಯಶಸ್ಸಿನ ಆ ಒಂದು ಎತ್ತರಕ್ಕೆ ತಲುಪಬಹುದು. ಈ ಗುರಿ ನಮ್ಮ ಜೀವನದಲ್ಲಿ ಇಟ್ಟಾಗ ಈ ಗುರಿಯ ಹಿಂದೆ ಹೋಗಿ ನಮ್ಮ ಸಮಯವನ್ನು ನಾವು ಅದಕ್ಕೆ ಬೇಕಾಗಿ ಖರ್ಚು ಮಾಡ್ತೇವೆ. ಹೇಳ್ತಾ ಬಂದದ್ದು ಇಸ್ಲಾಂ. ಅದೇ ರೀತಿ ಇನ್ನಿತರ ಧರ್ಮಗಳು ಕೂಡ ಸಮಯಕ್ಕೆ ಬಹಳವಾದ ಮಹತ್ವಗಳು ನೀಡಿದೆ. ಆದ್ದರಿಂದ ಸಮಯವನ್ನು ಪೋಲು ಮಾಡದೆ ಅದಕ್ಕೆ ನಾವು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ನಾವು ಖರ್ಚು ಮಾಡಬೇಕು. ನಮ್ಮ ಒಂದು ದಿನವನ್ನು ನಾವು ದಿನಚರಿಯನ್ನು ಮಾಡಬೇಕು. ಈ ಸಮಯವಿದ್ದು ನಾನು ಈ ಕೆಲಸಗಳನ್ನು ಮಾಡ್ತೇನೆ, ಇದು ಮಾಡ್ತೇನೆ ಎನ್ನುವಂತಹ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಟೈಮನ್ನು ನಾವು ರೆಡಿ ಮಾಡಿಬಿಡಬೇಕು. ಆದ್ದರಿಂದ ಮಾತ್ರ ನಮಗೆ ಯಶಸ್ಸಿನ ಆ ಪರ್ವತವನ್ನು ನಮಗೆ ಹತ್ತಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಟ್ರೈನ್ ಅಂತ ನಾವಾಗಬಾರ್ದು. ಟ್ರೈನ್ ಅಂತ ಯಾವಾಗಲೂ ಕೂಡ ಡಿಲೇ ಆಗುವವರು ನಾವಾಗಬಾರ್ದು. ಬದಲಾಗಿ ಉತ್ತಮ ಕಾರ್ಯಗಳಿಗೆ ಬೇಕಾಗಿ ನಮ್ಮ ಸಮಯವನ್ನು ನಾವು ಮೀಸಲಿಡಬೇಕು. ಇಸ್ಲಾಮಿನ ಮಹಾತ್ಮರುಗಳು, ಪೂರ್ವಿಕರು ಅವರ ಗ್ರಂಥಗಳಲ್ಲೆಲ್ಲ ನೋಡುವಾಗ ಅವರ ಗ್ರಂಥಗಳಲ್ಲಿ ಈ ಸಮಯ ಪಾಲನೆಯ ಕುರಿತು ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಇಮಾಮ್ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಯಬ್ನ ಆದಮ್ ಇನ್ನಮ ಅಂತ ಅಯ್ಯಾಮ್ ಫೈದಾ ذهب ಯೌಮುನ್ ذهب ಬಅಲುಕ್. ಓ ಮಗನೇ, ಓ ಆದಮನ ಮಗನೇ, ನೀನು ಕೆಲವು ದಿನಗಳ ಸಮೂಹ. ಇನ್ನಮ ಅಂತ ಅಯ್ಯಾಮ್, ನೀನೆಂದರೆ ಕೆಲವು ದಿನಗಳು ನೀನು. ಫೈದಾ ذهب ಯೌಮುನ್ ذهب ಬಅಲುಕ್. ಆ ದಿನಗಳಿಂದ ಸಮ್ಮಿಳಿತವಾದ ನಿನ್ನಲ್ಲಿ ಒಂದು ದಿನ ಹೋದರೆ ನಿನ್ನ ಅರ್ಧ ಭಾಗವೇ ಹೋಯ್ದಂತೆ, ನಿನ್ನ ಸ್ವಲ್ಪ ಭಾಗವೇ ನಷ್ಟ ಹೊಂದಿದಂತೆ ಎಂದು ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಈ ರೀತಿ ಸ್ವಹಾಬಿಗಳಲ್ಲೊಬ್ಬರಾದ ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರು ಹೇಳುವುದು, ಮಾ ನದಿಮ್ತು ಅಲಾ ಶೈಇನ್ ನದಮಿ ಅಲಾ ಯೌಮಿನ್ ಗರಬ್ತು ಶಂಸುಹು ನಕಸ ಫೀಹಿ ಅಜಲಿ ವಲಂ ಯಸ್ದುದ್ ಫೀಹಿ ಅಮಲಿ. ಒಂದು ದಿನ ಸೂರ್ಯ ಅಸ್ತವಾದಾಗ ನನ್ನ ಆಯುಷ್ಯ ಕಡಿಮೆಯಾಯಿತು, ಆದರೆ ನನ್ನ ಸತ್ಕರ್ಮ ಹೆಚ್ಚಲಿಲ್ಲವಲ್ಲ ಎನ್ನುವುದಕ್ಕಿಂತ ಅತಿ ದೊಡ್ಡದಾದ ಪಶ್ಚಾತ್ತಾಪ ಯಾವುದಿದೆ ಎಂದು ಇಮಾಮ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ನಮ್ಮ ಧರ್ಮದಲ್ಲೇ ಉತ್ತಮವಾದ ಬಹಳ ಹೆಸರಾಂತ ಇಮಾಮರಾದ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರ ಚರಿತ್ರೆಯನ್ನು ನಾವು ಕಲಿಯಬೇಕಿದೆ. ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು ಅವರ ಚರಿತ್ರೆಯನ್ನು ನಾವು ಕಲಿಯಬೇಕಾಗಿದೆ. ಇವರ ಚರಿತ್ರೆಗಳನ್ನೆಲ್ಲ ಕಲಿಯುವಾಗ ಇವರು ಸಮಯಕ್ಕೆ ಬೇಕಾಗಿ ಎಷ್ಟು ಮಹತ್ವವನ್ನು ನೀಡಿದ್ದರು ಎನ್ನುವುದು ನಮಗೆ ಮನಗಂಡು ಆ ಬಳಿಕ ಸಮಯಕ್ಕೆ ಬಹಳವಾದ ಮಹತ್ವವನ್ನು ಕೊಡುವವರಲ್ಲಿ ನಾವು ಕೂಡ ಒಳಗೊಳ್ತೇವೆ. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರ ಕುರಿತು ಉಲಮಾಗಳು ಹೇಳುವುದು, ಕಾನ ಲಾ ಯುಲಯ್ಯು ವಕ್ತಹು ಲಾ ಫಿ ಲೈಲಿಂ ವಲಾ ಫಿ ನಹಾರ್. ನಾವು ರಾತ್ರಿ ಸಮಯವಲ್ಲ, ನಾವು ಹಗಲು ಸಮಯದಲ್ಲೂ ಕೂಡ ಕೆಲಸ ಮಾಡದೆ ಸಮಯ ವೇಸ್ಟ್ ಮಾಡ್ತಿದ್ದೇವೆ, ಈ ಸಮಯವನ್ನು ವ್ಯರ್ಥ ಮಾಡ್ತಿದ್ದೇವೆ. ಆದರೆ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರ ಕುರಿತು ಉಲಮಾಗಳು ಹೇಳಿದ್ದು ವಲಾ ಫಿ ಲೈಲಿನ್ ವಲಾ ಫಿ ನಹಾರ್. ಅವರು ಸಮಯವನ್ನು ಪೋಲು ಮಾಡ್ತಿರಲಿಲ್ಲ. ಅದು ಬೆಳಗಿನ ಸಮಯವಾಗಿರಲಿ, ರಾತ್ರಿ ಸಮಯಗಳಾಗಿರಲಿ. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರ ಚರಿತ್ರೆಯನ್ನು ಓದುವಾಗ ಅವರು ಕಾಲು ಉದ್ದನಿಟ್ಟು ಎಷ್ಟೋ ವರ್ಷಗಳ ಕಾಲ ಮಲಗಲಿಲ್ಲ ಎನ್ನುವಂತಹ ಚರಿತ್ರೆಗಳನ್ನು ಕೂಡ ನಮಗೆ ಕಾಣಬಹುದಾಗಿದೆ. ಕಾರಣ ಅವರ ಸಮಯವನ್ನು ಎಲ್ಲವನ್ನೂ ಕೂಡ ಅವರು ಒಳ್ಳೆಯ ಕೆಲಸಗಳಿಗೆ ಬೇಕಾಗಿ, ಸತ್ಕರ್ಮಗಳಿಗೆ ಬೇಕಾಗಿ, ಜ್ಞಾನ ಸಂಪಾದನೆಗೆ ಬೇಕಾಗಿ, ಅಥವಾ ಅಲ್ಲಾಹನ ಸಾಮೀಪ್ಯ ಗಳಿಸುವಂತಹ ಕೆಲವು ವಿಚಾರಗಳಿಗೆ ಬೇಕಾಗಿ ಅವರು ಸಂಪೂರ್ಣವಾಗಿ ಅವರ ಸಮಯವನ್ನು ಮೀಸಲಿಟ್ಟರು. ಅದರಲ್ಲಿ ಅವರು ಯಾವುದೇ ಒಂದು ವಿಷಯಕ್ಕೂ ಕೂಡ ಅವರು ತಲೆ ಹಾಕಲಿಲ್ಲ.
ಎಲ್ಲ ಸಮಯವನ್ನು ಕೂಡ ಜ್ಞಾನ ಸಂಪಾದನೆಗಾಗಿ ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಲಿಕ್ಕೆ ಬೇಕಾಗಿ ಇಟ್ಟರು. ನಮ್ಮ ಇಮಾಮರಾದ ಇಮಾಮ್ನ ಶಾಫಿഈ ರಲಿಯಲ್ಲಾಹು ಅನ್ಹು ಹೇಳುವುದು, ಅಲ್ ವಕ್ತು ಕಸ್ಸೈಫ್, ಈ ಸಮಯ ಎನ್ನುವುದು ಒಂದು ಹರಿತವಾದ ಕತ್ತಿ ಇದ್ದಂತೆ, ಹರಿತವಾದ ಖಡ್ಗವಿದ್ದಂತೆ. ಇಲ್ಲಂ ತಕ್ತಉಹು ಕತಅಕ್, ಅದನ್ನು ಈ ಸಮಯವನ್ನು ನೀನು ಮುರಿಬೇಕು, ಬದಲಾಗಿ ಇಲ್ಲದಿದ್ದರೆ ನೀನು ಆ ಸಮಯವನ್ನು ಮುರಿಯದಿದ್ದರೆ ಆ ಸಮಯವು ನಿನ್ನನ್ನು ಕೊಲ್ಲುತ್ತದೆ, ಆ ಸಮಯ ನಿನ್ನನ್ನು ಕತ್ತರಿಸದೆ ಅಂತೂ ಇಮಾಮ್ ಶಾಫಿഈ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಿದ್ದಾರೆ. ಎಷ್ಟು ಮಾತ್ರ ವಿಶಾಲ ಅರ್ಥದ ಮಾತುಗಳು ಇದು. ನಾನು ಹೇಳಿದಂತೆ ಈ ಸಮಯ ಎನ್ನುವುದು ಮಂಜುಗಡ್ಡಿದ್ದಂತೆ, ಇದು ಕರಗ್ತಾ ಹೋಗ್ತದೆ. ಆದ್ದರಿಂದ ಈ ಕರಗುವ ಮೊದಲು ಈ ಸಮಯವನ್ನು ಸದ್ಬಳಕೆ ಮಾಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಇಮಾಮ್ ಶಾಫಿഈ ರಲಿಯಲ್ಲಾಹು ಅನ್ಹು ಅವರ ಈ ಮಾತಿನ ವ್ಯಾಪ್ತಿಯನ್ನು ನಾವು ಮನಗಾಣಬೇಕಿದೆ. ಅಲ್ ವಕ್ತು ಕಸ್ಸೈಫ್, ಸಮಯ ಎನ್ನುವುದು ಖಡ್ಗದಂತೆ, ಹರಿತವಾದ ಖಡ್ಗದಂತೆ. ಫಇಲ್ಲಂ ತಕ್ತಉಹು ಕತಅಕ್, ನೀನದನ್ನು ಮುರಿಯದಿದ್ದರೆ ಖಂಡಿತವಾಗಿಯೂ ಕೂಡ ಅದು ನಿನ್ನನ್ನು ಮುರಿಯುತ್ತದೆ ಎನ್ನುವಂತಹ ಈ ಒಂದು ಮಾತು ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಅದರ ವ್ಯಾಪ್ತಿಯನ್ನು ಮನಗಾಣಬೇಕು. ಈ ನಿಟ್ಟಿನಲ್ಲಿ ಸಮಯವನ್ನು ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಖರ್ಚು ಮಾಡಬೇಕು. ಅದೇ ರೀತಿ ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಇನ್ನ ಲೈಲಂ ವನ್ನಹಾರ್ ಯಅಮಲಾನಿ ಫೀಕ್ ಫಅಮಲ್ ಫೀಹಿಮಾ, ಹಗಲು ಮತ್ತು ರಾತ್ರಿ ನಿನ್ನ ಮೇಲೆ ಕೆಲಸ ಮಾಡ್ತೇವೆ, ಆದ್ದರಿಂದ ನೀನು ಅವುಗಳಲ್ಲಿ ಕೆಲಸ ಮಾಡು, ನೀನು ಅವುಗಳಲ್ಲಿ ಸತ್ಕರ್ಮ ಮಾಡು ಎಂದು ಉಮರ್ ಇಬ್ನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಈ ರೀತಿ ನಮ್ಮ ಇಸ್ಲಾಮಿನ ಪೂರ್ವಿಕರ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಅವರೆಲ್ಲರೂ ಕೂಡ ಸಮಯಕ್ಕಾಗಿ ಬಹಳ 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 ಮಹತ್ವ ನೀಡುತ್ತಿದ್ದರು. ನಮ್ಮ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂರವರ ವಿಷಯಗಳನ್ನು ನೋಡುವಾಗ ಅವರು ಸಮಯಕ್ಕಾಗಿ ಸಮಯವನ್ನು ಉತ್ತಮ ಕಾರ್ಯಗಳಿಗೆ ಮಾತ್ರ ಬಳಸ್ತಿದ್ದರು. ಅದೇ ರೀತಿ ನಮ್ಮ ಈ ಭಾರತದಲ್ಲೇ ಹಲವಾರು ಮಹಾನರುಗಳು, ಹಲವಾರು ಚರಿತ್ರ ಪುರುಷರು, ಅವರು ಈ ಚರಿತ್ರ ಪುರುಷರಾಗಲಿಕ್ಕಿರುವ ಕಾರಣ ಅವರ ಈ ಸಮಯವನ್ನು ಅವರ ಗುರಿಯ ಮೇಲೆ ಅವರು ಖರ್ಚು ಮಾಡಿದರು ಎನ್ನುವಂತಹ ಒಂದು ಕಾರಣಕ್ಕಾಗಿ ಮಾತ್ರವಾಗಿದೆ. ಅರಬಿಕ್ನಲ್ಲಿ ಒಂದು ವಾಕ್ಯವಿದೆ, ಅಲ್ ವಕ್ತು ಅಲಾ ಮಿನ ಝಹಬ್, ಚಿನ್ನಕ್ಕಿಂತಲೂ ಬೆಲೆಬಾಳುವ ಒಂದಿದ್ದರೆ ಅದು ಸಮಯವಾಗಿದೆ ಎಂದು ಅರಬಿಗಳು ಹೇಳ್ತಾರೆ. ಖಂಡಿತವಾಗಿಯೂ ಕೂಡ ಚಿನ್ನ ಕಳೆದು ಹೋದರೆ ಖಂಡಿತವಾಗಿಯೂ ಕೂಡ ಸಂಪಾದನೆ ಮಾಡಬಹುದು. ಚಿನ್ನ, ಹಣ, ಸಂಪತ್ತುಗಳು ಎಲ್ಲವೂ ಕೂಡ ಮರಳಿ ಸಂಪಾದಿಸಬಹುದಾದಂತಹ ಕಾರ್ಯಗಳು. ಆದರೆ ಒಂದು ವೇಳೆ ಸಮಯವು ಖರ್ಚಾಗಿ ಹೋದರೆ ಖಂಡಿತವಾಗಿಯೂ ಕೂಡ ಆ ಬಳಿಕ ಅದನ್ನು ಒಮ್ಮೆಯೂ ಕೂಡ ಮರಳಿ ಗಳಿಸಲಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಸಮಯವನ್ನು ನಾವು ಈ ಟೈಮ್ ಮ್ಯಾನೇಜ್ಮೆಂಟ್ ಎನ್ನುವುದನ್ನು ನಾವು ಕಲಿಬೇಕು. ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿತಾಗ ನಾವು ಕೂಡ ಚರಿತ್ರ ಪುರುಷರಾಗ್ತೇವೆ. ಚರಿತ್ರ ಪುರುಷರುಗಳು, ಇತಿಹಾಸ ಪುರುಷರುಗಳು, ಇವರೆಲ್ಲರೂ ಕೂಡ ಚರಿತ್ರ ಪುರುಷರುಗಳು, ಇತಿಹಾಸ ಪುರುಷರುಗಳು ಪ್ರಸಿದ್ಧರು ಆಗಲಿಕ್ಕಿರುವ ಕಾರಣ ಈ ಟೈಮ್ ಮ್ಯಾನೇಜ್ಮೆಂಟ್. ಅವರು ಸಮಯದ ಮಹತ್ವವನ್ನು ಅರಿತಿದ್ದರು. ಆದ್ದರಿಂದ ಸಮಯವನ್ನು ಉತ್ತಮ ಕಾರ್ಯಗಳಿಗಾಗಿ ಮಾತ್ರ ಅವರ ಗುರಿಯ ಮೇಲೆ ಅವರು ಖರ್ಚು ಮಾಡಿದರು. ವಿನಾಕಾರಣ ಸಮಯವನ್ನು ಪೋಲು ಮಾಡಲಿಲ್ಲ. ಅವರ ಬಳಿ ಮೊಬೈಲ್ ಫೋನ್ಗಳಿರಲಿಲ್ಲ. ರೀಲ್ಸ್ ನೋಡಿ ಅವರ ಸಮಯವನ್ನು ಕೊಲ್ಲಿಲ್ಲ. ಬದಲಾಗಿ ಅವರು ಸಮಯವನ್ನು ಒಳ್ಳೆಯ ಕಾರ್ಯಗಳಿಗೆ ಬೇಕಾಗಿ ಖರ್ಚು ಮಾಡಿದರು. ಆದ್ದರಿಂದ ಅವರು ಜೀವನದಲ್ಲಿ ಸಫಲರಾದರು, ವಿಫಲರಾಗಲಿಲ್ಲ. ಅವರ ಜೀವನದ ಆ ಒಂದು ಏಮ್, ಅವರ ಗುರಿ ಏನಿತ್ತೋ ಅದರಲ್ಲಿ ಅವರು ಸಾಧಿಸಿದರು. ಆ ಗುರಿಯನ್ನು ಯಶಸ್ಸು ಪಡೆಯುವಲ್ಲಿ ಅವರ ಯಶಸ್ಸುಗಳಾದರು. ಆದ್ದರಿಂದ ನಮ್ಮ ಜೀವನದಲ್ಲಿ ಗುರಿ ಇದ್ದು ನನಗೆ ಹಾಗಾಗಬೇಕು, ಹೀಗಾಗಬೇಕು ಎನ್ನುವಂತಹ ಎಲ್ಲರೂ ಕೂಡ ಕಲಿಯಬೇಕಾದ ಮೊದಲ ಅಂಶ ಟೈಮ್ ಮ್ಯಾನೇಜ್ಮೆಂಟ್. ಸಮಯವನ್ನು ಕೊಲ್ಲಬಾರದು. ಝೈನುದ್ದೀನ್ ಮಖದೂಮ್ ರಲಿಯಲ್ಲಾಹು ಅನ್ಹು ಅವರ ಹಿದಾಯತುಲ್ ಅದ್ಕಿಯಾದಲ್ಲಿ ಹೇಳುವುದು ಕೂಡ ಅದನ್ನೇ. ನಿನ್ನ ಸಮಯವನ್ನು ನೀನು ಒಳ್ಳೆಯದಕ್ಕೆ ಬೇಕಾಗಿ ಖರ್ಚು ಮಾಡೋದು ಹೇಳ್ತಾರೆ. ವಸ್ರಿಫ್ ಇಲ ತ್ವಾಅತಿ ವಕ್ತಕ ಕುಲ್ಲಹು, ನೀನು ನಿನ್ನ ಸಮಯ ಎಲ್ಲವನ್ನೂ ಕೂಡ ನೀನು ಸತ್ಕರ್ಮಗಳಿಗೆ ಬೇಕಾಗಿ ಬಳಕೆ ಮಾಡು ಎಂದು ಝೈನುದ್ದೀನ್ ಮಖದೂಮ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಈ ರೀತಿ ಸಮಯದ ಮಹತ್ವವನ್ನು ಅರಿತ ಎಲ್ಲರೂ ಕೂಡ ಎಷ್ಟೋ ವರ್ಷಗಳ ಹಿಂದಕ್ಕೆ ಹೋಗಬೇಕಾದ ಅಗತ್ಯತೆ ಇಲ್ಲ. ನಮ್ಮಿಂದ ಇತ್ತೀಚೆಗಷ್ಟೇ ಹಲವು ವರ್ಷಗಳ ಮೊದಲು ನಮ್ಮಿಂದ ಅಗಲಿದಂತಹ ನಮ್ಮ ಉಲಮಾಗಳು ನಮಗೆ ಕಲಿಸಿಕೊಟ್ಟದ್ದು ಅದನ್ನೇ. ಸಮಯವನ್ನು ನೀನು ಒಳ್ಳೆಯದಕ್ಕಾಗಿ ಖರ್ಚು ಮಾಡು, ಆಗ ಮಾತ್ರ ನೀನು ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಎನ್ನುವಂತಹ ಅಂಶವನ್ನು ಮನನ ಮಾಡಿಕೊಳ್ಳಲಿಕ್ಕೆ ನಾವು ಎಷ್ಟೋ ವರ್ಷಗಳ ಹಿಂದಿನ ಚರಿತ್ರೆಯನ್ನು ನೋಡಬೇಕಾದ ಅಗತ್ಯತೆ ಇಲ್ಲ. ಬದಲಾಗಿ ನಮ್ಮಿಂದ ಕೆಲವು ವರ್ಷಗಳ ಮೊದಲು ಕಳೆದು ಹೋದವರ
ಅವರ ಜೀವನವನ್ನು ಓದಿದರೆ ಸಾಕು, ಅವರ ಜೀವನವನ್ನು ಕಲಿತರೆ ಸಾಕು, ನಮಗೆ ಅದು ಮನಗಾಣಬಹುದಾಗಿದೆ. ಆದ್ದರಿಂದ ಪ್ರೀತಿಯ ಸ್ನೇಹಿತರೆ, ಬಹಳ ಪ್ರೀತಿಯಿಂದ ಹೇಳಲಿಕ್ಕಿರುವುದು, ನಮ್ಮ ಈ ಸಮಯವನ್ನು, ಈ ಪ್ರೀಶಿಯಸ್ ಆದ ಅತ್ಯಮೂಲ್ಯವಾದ ಸಮಯವನ್ನು ಇನ್ನಿತರ ಕಾರ್ಯಗಳಿಗೆ ಬೇಕಾಗಿ ಖರ್ಚು ಮಾಡದೆ ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಖರ್ಚು ಮಾಡೋಣ. ನಮ್ಮ ಜೀವನದಲ್ಲೊಂದು ಗುರಿ ಇಟ್ಟು ಆ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾಗಿ, ಜೀವನದಲ್ಲಿ ಸಫಲರಾಗಲಿಕ್ಕೆ ಬೇಕಾಗಿ ನಾವು ಯಾರೆಲ್ಲ ಯಶಸ್ಸು ಪಡೆದ್ರೋ ಅವರ ಯಶಸ್ಸಿನ ಗುಟ್ಟು ಕೂಡ ಇದೆ. ಅವರು ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಲಿತರು, ಈ ನಿಟ್ಟಿನಲ್ಲಿ ಅವರು ಸಫಲರಾದರು. ಆದ್ದರಿಂದ ನಮಗೂ ಕೂಡ ವಿಜಯಗಳಾಗಬೇಕಿದೆ, ನಾವು ವಿಜಯಗಳ ಸಾಲಲ್ಲಿ ಸೇರಬೇಕಾಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತೆ ಈ ವಂಚಿಸಲ್ಪಡುತ್ತಿರುವ, ನಷ್ಟ ಹೊಂದುತ್ತಿರುವ ಸಮಯವನ್ನು ಸತ್ಕರ್ಮಗಳಿಗೆ ಬೇಕಾಗಿ ಬಳಸಿ, ಉತ್ತಮ ಕಾರ್ಯಗಳಿಗೆ ಬೇಕಾಗಿ ಬಳಸಿ, ಜ್ಞಾನ ಸಂಪಾದನೆಗೂ ಈ ರೀತಿ ನಮ್ಮ ಗುರಿಗೆ ಬೇಕಾಗಿ ಬಳಸಿ ನಾವು ವಿಜಯಿಗಳಾಗೋಣ. ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.